ಮುರಳಿಯ ದಿನಾಂಕ 14/6/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 24/10/2010. ಬಾಬಾ ತಿಳಿಸುತ್ತಾರೆ, ಸಮಯದ ತೀವ್ರತೆಯ ಪ್ರಮಾಣ ಈಗ ವಿಶೇಷವಾಗಿ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ತೀವ್ರತೆ ತನ್ನಿ. ಮನಸ್ಸಿನ ಮೂಲಕ ಆತ್ಮರಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. ಇಂದು 4 ಕಡೆಯ ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ, ಭೃಕುಟಿ ಸಿಂಹಾಸನ ಅಧಿಕಾರಿ, ವಿಶ್ವದ ರಾಜ್ಯ ಸಿಂಹಾಸನ ಅಧಿಕಾರಿ ಮಕ್ಕಳನ್ನು ನೋಡುತ್ತಾ ಹರ್ಷಿತರಾಗುತ್ತಿದ್ದಾರೆ ಬಾಬ್ದಾದರವರು. ಈ ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ತಾವು ಬ್ರಾಹ್ಮಣರಿಗಾಗಿ ಇದೆ. ಭೃಕುಟಿಯ ಸಿಂಹಾಸನ ಎಲ್ಲರ ಬಳಿ ಇದೆ. ಆದರೆ ಪರಮಾತ್ಮನ ಸಿಂಹಾಸನ ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಇದೆ. ಈ ಪರಮಾತ್ಮನ ಸಿಂಹಾಸನ ವಿಶ್ವದ ಸಿಂಹಾಸನವನ್ನು ಕೊಡಿಸುತ್ತದೆ. ಅಂದಾಗ 3 ಸಿಂಹಾಸನಗಳು ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಇದೆ. ಈ ಪರಮಾತ್ಮನ ಸಿಂಹಾಸನ ವಿಶ್ವದ ಸಿಂಹಾಸನವನ್ನು ಕೊಡಿಸುತ್ತೆ. ಅಂದಾಗ ಎಷ್ಟು ಶ್ರೇಷ್ಠವಾಗಿದೆ. ಮತ್ತು ಈ ಪರಮಾತ್ಮನ ಸಿಂಹಾಸನ, ಹೃದಯ ಸಿಂಹಾಸನ ಎಷ್ಟು ಶ್ರೇಷ್ಠವಾಗಿದೆ. ಮತ್ತು ಯಾವುದೂ ಯುಗದಲ್ಲಿ ಇದು ಪ್ರಾಪ್ತವಾಗುವುದಿಲ್ಲ. ತಂದೆಯ ಹೃದಯ ಸಿಂಹಾಸನ, ಪರಮಾತ್ಮನ ಸಿಂಹಾಸನ ಗಾಯನವಾಗಿದೆ. ಪರಮಾತ್ಮನ ಸಿಂಹಾಸನದ ಅಧಿಕಾರಿಗಳು ಭಕ್ತಿ ಮಾರ್ಗದಲ್ಲಿಯೂ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಮತ್ತು ಪೂಜೆ ಮಾಡಲಾಗತ್ತೆ. ಕೋಟಿಯಲ್ಲೂ ಕೆಲವರ ರೂಪದಲ್ಲಿ ಗಾಯನವಾಗಿದೆ. ಬಹಳ ದೊಡ್ಡ ಭಾವನೆಯಿಂದ ಭಕ್ತರು ಒಂದೊಂದು ಮಣಿಯನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಅಂದಾಗ ತಾವೆಲ್ಲರಿಗೂ ನಶೆ ಇದೆ ಅಲ್ವಾ? ನಶೆ ಇದೆಯಾ? ಹೆಮ್ಮೆ ಇದೆಯಾ? ನಮ್ಮನ್ನು ಬಿಟ್ಟರೆ ಬೇರೆ ಯಾರು ತಂದೆಯ ಹೃದಯ ಸಿಂಹಾಸನ ಅಧಿಕಾರದ ಅನುಭವ ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ತಾವೆಲ್ಲ ಬ್ರಾಹ್ಮಣರ ಜನ್ಮಸಿದ್ಧ ಅಧಿಕಾರವಾಗಿದೆ. ನಿಮಗಾಗಿ ಈ ಸಿಂಹಾಸನ ಕೊರಳಿನ ಹಾರವಾಗಿದೆ. ಅಂದಾಗ ಅಷ್ಟು ನಶೆ ಇರುತ್ತೆ. ಭಗವಂತನ ಹೃದಯ ಸಿಂಹಾಸನದ ಅಧಿಕಾರಿಗಳಾಗಿದ್ದೇವೆ. ಈ ನಶೆ ಮತ್ತು ಖುಷಿ ಎಲ್ಲರಿಗೂ ಸದಾ ಸ್ಮೃತಿಯಲ್ಲಿ ಇರುತ್ತದೆಯಾ? ನಾವು ಯಾರಾಗಿದ್ದೇವೆ ಇದರ ನಿಶ್ಚಯ ಮತ್ತು ನಶೆ ಇರುತ್ತೆ. ಬಾಬ್ದಾದರವರಂತೂ ಈ ರೀತಿ 3 ಸಿಂಹಾಸನಗಳಿಗೆ ಅಧಿಕಾರಿಗಳಾಗಿರುವ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ವಾಹ ನನ್ನ ಶ್ರೇಷ್ಠ ಅಧಿಕಾರಿ ಮಕ್ಕಳೇ ವಾಹೆಂದು. ಮಕ್ಕಳು ಹೇಳುತ್ತೀರಾ, ವಾಹ ಬಾಬಾ ವಾಹ. ತಂದೆ ಹೇಳುತ್ತಾರೆ, ವಾಹ ಮಕ್ಕಳೇ ವಾಹೆಂದು. ಸ್ವಯಂ ತಂದೆಯು ಅಂತಹ ಮಕ್ಕಳ ಮಹಿಮೆ ಮಾಡುತ್ತಾರೆ. ಅಂದಾಗ ನಶೆ ಇದೆಯಾ ನಾವು ಯಾರು ಎಂದು? ಎಷ್ಟು ನಿಶ್ಚಯ ಇರುತ್ತೆ ಅಷ್ಟು ನಶೆ ಇರುತ್ತೆ. ಮತ್ತು ನಿಶ್ಚಯದ ನಶೆ ನಿಮ್ಮ ಮುಖ ಮತ್ತು ನಡತೆಯಿಂದ ಕಂಡುಬರುವುದು. ಯಾರಿಗೆ ನಿಶ್ಚಯ ಇರುತ್ತೆ ಅವರಿಗೆ ಅವಶ್ಯವಾಗಿ ನಶೆ ಇರುವುದು. ಬಾಬ್ದಾದರವರು ಸಹ ಈಗ ಪ್ರತಿಯೊಬ್ಬ ಮಗುವಿನ ಮುಖ ಮತ್ತು ನಡತೆಯ ಮೂಲಕ ಆತ್ಮರಿಗೆ ಅನುಭವ ಮಾಡಿಸಲು ಬಯಸುತ್ತಾರೆ. ಮಾತುಗಳ ಮೂಲಕವಂತೂ ಅನುಭವ ಮಾಡುತ್ತೀರಾ. ಈಗ ಅನುಭವ ಮಾಡುವುದರ ಕಾರ್ಯ ಪ್ರಾರಂಭವಾಗಿದೆ. ಮೊದಲು ಕೇಳುತ್ತಿದ್ದರು, ಯೋಚಿಸುತ್ತಿದ್ದರು. ಈಗ ತಾವು ಬ್ರಾಹ್ಮಣ ಆತ್ಮರ ಸ್ಥಿತಿಯ ಪ್ರಭಾವ ಅನುಭವ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂದಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಾನು ಪೂರ್ತಿ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇರ್ತೀನಿ. ಏಕೆಂದರೆ ಈ ಹೃದಯ ಸಿಂಹಾಸನ ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೆ ಆಧಾರವಾಗಿದೆ. ಅಂದಾಗ ಈ ಹೃದಯ ಸಿಂಹಾಸನದ ಆಧಾರದಿಂದ ಎಷ್ಟು ಸಮಯ ನೀವು ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರುತ್ತೀರಾ ಅಷ್ಟು ಹೆಚ್ಚು ಸಮಯ ಭವಿಷ್ಯದಲ್ಲಿ ರಾಜ್ಯ ಮನೆತನದಲ್ಲಿ ಅಧಿಕಾರಿಗಳಾಗುತ್ತೀರಾ. ಅಂದಾಗ ಪರೀಕ್ಷಿಸಿಕೊಳ್ಳಬೇಕು, ಎಂದಿನಿಂದ ನಾನು ಬ್ರಾಹ್ಮಣ ಆದೆ ಅಷ್ಟು ಸಮಯದಿಂದಲೂ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆಯೋ? ಸಿಂಹಾಸನದಲ್ಲಂತೂ ನಂಬರ್ ವಾರಾಗಿ ಕುಳಿತುಕೊಳ್ಳುತ್ತಾರೆ. ಆದರೆ
ಇದರ ಆಧಾರದಿಂದ ಸದಾ ರಾಜ್ಯ ಫ್ಯಾಮಿಲಿಯಲ್ಲಿ ಮನೆತನದಲ್ಲಿ ಅಧಿಕಾರಿಗಳಾಗುತ್ತೀರಾ. ಚೆಕ್ ಮಾಡ್ಕೊಳ್ಳಿ, ಮಾಡ್ಕೊಂಡಿದ್ದೀರಾ ಎಂದಾದರೂ? ಹೃದಯ ಸಿಂಹಾಸನದಿಂದ ಇಳಿದೋಗಿಲ್ಲ ತಾನೆ? ತಮ್ಮ ಲೆಕ್ಕಾಚಾರ ತೆಗೀರಿ, ಏಕೆಂದರೆ ಇದರ ಆಧಾರದಿಂದ ತಾವು ಸದಾ ರಾಜ್ಯ ಮನೆತನದಲ್ಲಿ ಬರ್ತೀರಾ. ಪರೀಕ್ಷಿಸಿಕೊಳ್ಳಿ. ಸಿಂಹಾಸನವನ್ನು ಬಿಟ್ಟು ಎಂದಿಗೂ ಮಣ್ಣಿನಲ್ಲಿ ಕಾಲಿಟ್ಟಿಲ್ಲ ತಾನೆ? 63 ಜನ್ಮಗಳ ಸಂಸ್ಕಾರದ ಅನುಸಾರವಾಗಿ ದೇಹಾಭಿಮಾನವೆಂಬ ಮಣ್ಣಿನಲ್ಲಿ ಕಾಲಿಟ್ಟಿದ್ದೀರಾ. ಒಂದಾಗಿದೆ ದೇಹಭಾನ, ಮತ್ತೊಂದಾಗಿದೆ ದೇಹ ಅಭಿಮಾನ. ದೇಹ ಅಭಿಮಾನದ ಮಣ್ಣು ಆಳವಾಗಿದೆ, ಆದರೆ ಬಾನದ ಮಣ್ಣು ಕೂಡ ಇದೆ. ಮನುಷ್ಯರು ಹೇಳ್ತಾರೆ, ಯಾವಾಗ ಮನುಷ್ಯರು ಹೊರಟೋಗ್ತಾರೆ, ಶರೀರ ಬಿಡ್ತಾರೆ, ಸುಡುತ್ತಾರೆ, ಮತ್ತೆ ಹೇಳ್ತಾರೆ ಮಣ್ಣು ಮಣ್ಣಲ್ಲಿ ಮಿಕ್ಸ್ ಆಯಿತು, ಮಣ್ಣು ಮಣ್ಣಲ್ಲಿ ಸೇರಿ ಹೋಯಿತು ಅಂತ. ಚೆಕ್ ಮಾಡ್ಕೊಳ್ಳಿ, ಮಣ್ಣಿನಲ್ಲಿ ಕಾಲಿಡಲ್ಲ ತಾನೆ? ದೇಹಾಭಿಮಾನದಲ್ಲಿ ಬರುವುದು ಅಂದರೆ ಅರ್ಥ ಮಣ್ಣಿನ ಮೇಲೆ ಕಾಲಿಡುವುದಾಗಿದೆ. ಬಾಬ್ದಾದರವರು ತಾವು ಶ್ರೇಷ್ಠ ಆತ್ಮರಿಗಾಗಿ 3 ಸಿಂಹಾಸನಗಳನ್ನು ಕೊಟ್ಟಿದ್ದಾರೆ. ಏಕೆಂದರೆ ಮುದ್ದು ಮಕ್ಕಳಾಗಿದ್ದೀರಾ ಅಲ್ವಾ? ಮುದ್ದು ಆಗಿದ್ದೀರಾ, ಪ್ರಿಯಾತಿ ಪ್ರಿಯಾನೂ ಅಪರೂಪದ ಮಕ್ಕಳು ಆಗಿದ್ದೀರಾ ಅಂದಾಗ ಯಾರು ಬಹಳ ಪ್ರಿಯವಾದ ಮಕ್ಕಳಿರುತ್ತಾರೆ ಅವರನ್ನು ಉಯ್ಯಾಲೆಯಲ್ಲಿ ಮಡಿಲಲ್ಲಿಟ್ಕೊಳ್ತಾರೆ, ಉಯ್ಯಾಲೆಯಲ್ಲಿ ತೂಗ್ತಾರೆ ಅಥವಾ ಮಡ್ಲಲ್ಲಿಟ್ಕೊಳ್ತಾರೆ, ಮಣ್ಣಲ್ಲಿ ಕಾಲಿಡಲಿಕ್ಕೆ ಬಿಡೋದಿಲ್ಲ. ಅಂದಾಗ ಯಾರು 3 ಸಿಂಹಾಸನಕ್ಕೆ ಅಧಿಕಾರಿಗಳಾಗಿದ್ದಾರೆ ಅವರಿಗಾಗಿ ಬಾಪ್ದಾದ ಎಷ್ಟು ಭಿನ್ನ ಭಿನ್ನ ಉಯ್ಯಾಲೆಗಳನ್ನು ಕೊಟ್ಟಿದ್ದಾರೆ. ಕೆಲವು ಸಲ ಶಾಂತಿಯ ಉಯ್ಯಾಲೆಯಲ್ಲಿ ತೂಗಿ, ಕೆಲವು ಸಲ ಸುಖದ ಉಯ್ಯಾಲೆಯಲ್ಲಿ, ಪ್ರೇಮದ ಉಯ್ಯಾಲೆಯಲ್ಲಿ ತೂಗ್ತಾ ಇರಿ. ಸಿಂಹಾಸನ ಮತ್ತು ಉಯ್ಯಾಲೆ ಇದರಲ್ಲಿಯೇ ಕಾಲಿಡಬೇಕು. ಕೆಲವು ಮಕ್ಕಳು ಕೇಳ್ತಾರೆ, ನಾವು ಭವಿಷ್ಯದಲ್ಲಿ ಎಲ್ಲಿ ಬರುತ್ತೇವೆ, ಏನಾಗುತ್ತೇವೆ ಎಂದು. ಬಾಬಾ ಹೇಳುತ್ತಾರೆ, ಎಷ್ಟು ಸಮಯದಿಂದ ಬಂದಿದ್ದೀರಾ ಅಷ್ಟು ಸಮಯದಲ್ಲಿ ಚೆಕ್ ಮಾಡಿಕೊಳ್ಳಿ. ನನ್ನ ಕಾಲು ಎಷ್ಟು ಸಮಯದಿಂದ ಇದೆ, ಉಯ್ಯಾಲೆಯಲ್ಲಿ ಸಿಂಹಾಸನದ ಮೇಲೆ ಎಷ್ಟು ಸಮಯದಿಂದ ಇದೆ ಅಂತ ಚೆಕ್ ಮಾಡಿಕೊಳ್ಳಿ. ಬುದ್ಧಿರೂಪಿ ಕಾಲು ಅಷ್ಟು ಭವಿಷ್ಯದಲ್ಲಿ ರಾಯಲ್ ಮನೆತನದಲ್ಲಿ ಬರ್ತೀರಾ. ರಾಯಲ್ ಪ್ರಜೆಗಳಲ್ಲೂ ಬರೋದಿಲ್ಲ, ರಾಯಲ್ ಮನೆತನದಲ್ಲಿ ಬರ್ತೀರಾ ಅಂದಾಗ ಈ ಲೆಕ್ಕಾಚಾರ ಪ್ರತಿಯೊಬ್ಬರು ತಮ್ಮದು ತಾವೇ ತೆಗೆಯಿರಿ. ಬೇರೆಯವರನ್ನು ನೋಡಬೇಡಿ, ತಮ್ಮ ಲೆಕ್ಕಾಚಾರವನ್ನು ತೆಗೆಯಿರಿ. ಪ್ರತಿಯೊಬ್ಬರು ಬಯಸೋದು ಏನು? ರಾಯಲ್ ಮನೆತನ, ರಾಯಲ್ ಮನೆತನದಲ್ಲಿಯೇ ಇರಬೇಕೆಂದು ಅಂದಾಗ ಈಗಲೂ ಸಹ ಎಷ್ಟು ಸಮಯ ಸಿಗತ್ತೆ, ಏಕೆಂದರೆ ಸಮಾಪ್ತಿಯಂತೂ ಅಚಾನಕ್ಕಾಗಿ ಆಗಲಿದೆ. ಎಲ್ಲಿಯವರೆಗೆ ಸಮಾಪ್ತಿ ಆಗುವುದಿಲ್ಲ ಅಲ್ಲಿಯವರೆಗೆ ಪರೀಕ್ಷಿಸಿಕೊಳ್ಳಬೇಕು. ಎಷ್ಟು ಜಾಸ್ತಿ ಸಮಯ ಬಾಬನ ನೆನಪಿನಲ್ಲಿ, ಬಾಬನ ಮಡಿಲಿನಲ್ಲಿ, ಸಿಂಹಾಸನದಲ್ಲಿ, ಉಯ್ಯಾಲೆಯಲ್ಲಿರುತ್ತೇನೆ ಅಷ್ಟು ರಾಯಲ್ ಫ್ಯಾಮಿಲಿಯಲ್ಲಿ, ರಾಯಲ್ ಮನೆತನದಲ್ಲಿ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ. ಬಾಬ್ದಾದರವರಂತೂ ಪ್ರತಿಯೊಬ್ಬ ಮಗುವಿಗೆ ಪೂರ್ತಿ ಸಮಯ 21 ಜನ್ಮಗಳಿಗಾಗಿ ರಾಯಲ್ ಮನೆತನದಲ್ಲಿ, ಬಲೆ ಸೂರ್ಯವಂಶಿ ಇರಬಹುದು, ಚಂದ್ರವಂಶಿ, 2 ಯುಗದಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ಇರುವ ಅಧಿಕಾರ ಕೊಡುತ್ತಿದ್ದಾರೆ. ಆದರೆ ಅಧಿಕಾರ ತೆಗೆದುಕೊಳ್ಳುವುದು ಪ್ರತಿಯೊಬ್ಬ ಮಗುವಿನ ಮೇಲೆ ಆಧಾರಿತವಾಗಿದೆ. ಬ್ರಹ್ಮ ಬಾಬರವರ ಜೊತೆ ಪ್ರೀತಿ ಇದೆ ಅಂದಾಗ ಬ್ರಹ್ಮ ಬಾಬರವರಿಗೂ ಸಹ ತಾವು ಮಕ್ಕಳ ಜೊತೆ ಪ್ರೀತಿ ಇದೆ. ಬ್ರಹ್ಮ ತಂದೆ ತಾವು ಮಕ್ಕಳನ್ನು ಜೊತೆ ಜೊತೆಯಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ನೋಡಲು ಬಯಸುತ್ತಾರೆ. ತಾವೇನು ತಿಳ್ಕೊಂಡಿದ್ದೀರಾ? ಬ್ರಹ್ಮ ಬಾಬರವರಿಗೆ ಪರಸ್ಪರದಲ್ಲಿ ಬ್ರಹ್ಮ ಬಾಬನ ಜೊತೆಗೆ ರಾಯಲ್ ಮನೆತನದಲ್ಲಿ ಅವ್ರ ಜೊತೆ ಇರಬೇಕು ಅಂದ್ಕೊಳ್ತೀರಾ, ಅಥವಾ ಸ್ವಲ್ಪ ಸಮಯ ಇದ್ದರೆ ಸಾಕ? ಕೇವಲ ದೂರ ಹೋಗಲಿಕ್ಕೆ ಬಯಸೋದಿಲ್ಲ ಅಲ್ವಾ? ಮತ್ತೆಯೂ ಕೂಡ ಬಾಬನಿಂದ ದೂರ ಇರಲಿಕ್ಕೆ ಇಷ್ಟ ಆಗಲ್ಲ ಅಲ್ವಾ? ಹೇಳಾಯಿತು, ಆಧಾರ ಸಂಗಮ ಯುಗ ಈಗಿನ ಪುರುಷಾರ್ಥ. ಬಾಬ್ದಾದರವರಿಗೆ ಮಕ್ಕಳ ಜೊತೆ ಅಷ್ಟು ಪ್ರೀತಿ ಇದೆ. ಕೆಲವು ಸಲ ತಾವೆಲ್ಲರೂ ಹೇಳ್ತೀರಾ ಬಾಬಾ ಜೊತೆಗೆ ಇರ್ತೀವಿ, ಜೊತೆಗೆ ನಡೀತೀವಿ ಎಂದು. ಈಗ ಬ್ರಹ್ಮ ಬಾಬಾ ಮತ್ತು ಬ್ರಾಹ್ಮಣರು ಜೊತೆಗೆ ಇದ್ದೀರಾ. ಬಲೆ ಅವ್ಯಕ್ತ ರೂಪದಲ್ಲಿ ಬ್ರಹ್ಮ ಬಾಬಾ ಇರಬಹುದು, ಅದರ ಜೊತೆಗೆ ನಾವು ಮಕ್ಕಳ ಜೊತೆಯಲ್ಲಿದ್ದಾರೆ. ಈಗ ಬಾಬ್ದಾದ ನೋಡ್ತಾ ಇದ್ದಾರೆ, ಮಾಯೆ ಇಲ್ಲಿಯವರೆಗೆ ಮಕ್ಕಳನ್ನು ಬಿಟ್ಟಿಲ್ಲ.
ಅದಕ್ಕೂ ಪ್ರೀತಿ ಇದೆ, ಮಾಯೆಗೂ ಮಕ್ಕಳ ಮೇಲೆ ಪ್ರೀತಿ ಇದೆ. ಈ ಕಾಲದಲ್ಲಿ 2 ರೂಪದಲ್ಲಿ ವಿಶೇಷವಾಗಿ ಮಾಯೆ ಅವಕಾಶ ತೆಗೆದುಕೊಳ್ಳುತ್ತೆ. 2 ರೂಪದಲ್ಲಿ ಬರುತ್ತೆ. ಒಂದು ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ಮತ್ತೊಂದು ಅಲ್ಲಲ್ಲಿ ಆಗಾಗ ಈ ಅಲೆ ಬರುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಯೋಚಿಸ್ತಿದ್ದೀನಿ, ನಾನೇ ಸರಿ ಇದ್ದೀನಿ, ನಾನೇನು ಕಡಿಮೆ ಇಲ್ಲ. ಈ ಅಲೆಗಳು ಹರಡಿವೆ ನಾನೇ ಸರಿ ಎಂದು. ಆದರೆ ಯಾರೆಲ್ಲ ಕನೆಕ್ಷನಲ್ಲಿ ಬರ್ತಾರೆ ಅಥವಾ ನಿಮಿತ್ತ ಆಗಿದ್ದಾರೆ, ಅವರು ನಿಮ್ಮ ವಿಚಾರವನ್ನು ಕೇಳುತ್ತಾರೆ, ನಿಮ್ಮ ವಿಚಾರಕ್ಕೆ ಸಾಥ್ ಕೊಡ್ತಾರಾ? ಬೇರೆಯವ್ರಿಗೂ ಕೂಡ ವೆರಿಫಿಕೇಷನ್ ಸಿಗಬೇಕು ಅಲ್ವಾ? ಈ ವ್ಯರ್ಥ ಸಂಕಲ್ಪಗಳು ಟೈಮ್ ವೇಸ್ಟ್ ಮಾಡಿಸ್ತಿದೆ. ಅದಕ್ಕೋಸ್ಕರ ಬಾಬ್ದಾದ ಪ್ರತಿದಿನದ ಮುರುಳಿ ಮನನ ಮಾಡಲು, ಸೇವೆ ಮಾಡಲು, ಹೋಮ್ವರ್ಕಲ್ಲಿ ಪ್ರತಿದಿನ ಕೊಡುತ್ತಿದ್ದಾರೆ. ಒಂದು ವೇಳೆ ಮನನ ಮಾಡಿದ್ದೇ ಆದರೆ, ಮನನ ಮಾಡುತ್ತಾ ಮಾಡುತ್ತಾ ಮಗ್ನವಾಗಿದ್ದೇ ಆದರೆ, ಪ್ರತಿದಿನದ ಹೋಮ್ವರ್ಕು ಮನಸ್ಸನ್ನು ಬ್ಯುಸಿ ಮಾಡುವಂತಹ ಸಾಧನವಾಗಿದೆ. ಕೇಳುತ್ತೀರಾ, ಮನನ ಮಾಡ್ತೀರಾ, ಮಗ್ನವಾಗಬೇಡಿ. ಮುರುಳಿ ಕೇಳ್ತೀರಲ್ವ, ಮತ್ತು ಮನನ ಮಾಡಿ ಅನಂತರ ಮಗ್ನವಾಗಬೇಡಿ. ಬಾಬ್ದಾದ್ರವರು ಪ್ರತಿದಿನದ ಹೋಮ್ವರ್ಕ್ ಅದಕ್ಕೋಸ್ಕರ ಕೊಡುತ್ತಿದ್ದಾರೆ. ಹೀಗೆ ಮಕ್ಕಳಿಗೆ ಹೋಮ್ವರ್ಕು ಅಷ್ಟು ಜಾಸ್ತಿ ಕೊಡಲಾಗತ್ತೆ, ಅವರ ಬುದ್ಧಿ ಆ ಹೋಮ್ವರ್ಕ್ ಮಾಡುವುದರಲ್ಲಿ ಬ್ಯುಸಿಯಾಗಿರಬೇಕೆಂದು. ಹಾಗೆ ಪ್ರತಿದಿನದ ಮುರುಳಿಯಲ್ಲಿ 4 ಸಬ್ಜೆಕ್ಟ್ಗಳ ಹೋಮ್ವರ್ಕ್ ಇದೆ. ಮನಸ್ಸಿಗೋಸ್ಕರ ಇದೆ, ಮಾತುಗಳಿಗೋಸ್ಕರ, ಕರ್ಮಗಳಿಗೋಸ್ಕರ, ಎಲ್ಲದರ ಕಡೆ ಗಮನ ಕೊಡಿ. ಮನಸ್ಸು, ಮಾತು, ಕರ್ಮ ಮತ್ತು ದಿವ್ಯತೆಯ ಇಶಾರೆ ಹೋಮ್ವರ್ಕ್ ಆಗಿದೆ. ಹೋಮ್ವರ್ಕಲ್ಲಿ ಬ್ಯುಸಿಯಾಗಿದ್ದಾಗ ವ್ಯರ್ಥ ಸಂಕಲ್ಪಗಳು ಬರಲಿಕ್ಕೆ ಮಾರ್ಜಿನ್ನೇ ಇರುವುದಿಲ್ಲ. ಈ ವಿಧಿಯನ್ನು ತಮ್ಮದಾಗಿಸಿಕೊಂಡಾಗ ವ್ಯರ್ಥ ಸಂಕಲ್ಪಗಳು ಸ್ವತಃವಾಗಿ ನಿಮ್ಮಿಂದ ವಿದಾಯಿ ತೆಗೆದುಕೊಳ್ಳುತ್ತವೆ. ಏಕೆಂದರೆ ಬಾಬ್ದಾದ ನೋಡಿದ್ರು ನೆನಪಿನ ಯಾತ್ರೆಯಲ್ಲಿ ಎಲ್ಲರಿಗೂ ನಂಬರ್ ವಾರಾಗಿ ಅಟೆನ್ಷನ್ ಇದೆ. ವಾಚಾ ಸೇವೆಯ ಕಡೆಯೂ ಗಮನವಿದೆ. ಆದರೆ ಈಗ ತಮ್ಮ ಸಂಸ್ಕಾರ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಬೇಕು. ಈ ಸ್ವಭಾವ ಸಂಸ್ಕಾರಗಳು ರಾಯಲ್ ರೂಪದಲ್ಲಿ ನೀವು ಹೇಳ್ತೀರಾ ನೇಚರ್, ನನ್ನ ನೇಚರ್, ಭಾವ ಅಲ್ಲ ಆದರೆ ನೇಚರ್ ಅಂತ ಹೇಳ್ತೀರಾ. ಈ ಧಾರಣೆಯ ಸಬ್ಜೆಕ್ಟು ಈಗಲೂ ರಾಯಲ್ ರೂಪದಲ್ಲಿ ಬರ್ತಿರತ್ತೆ ಅಂದಾಗ ಬಾಬ್ದಾದ ವರ್ತಮಾನದಲ್ಲಿ ಇದೇ ಇಶಾರೆಯನ್ನು ಕೊಡುತ್ತಿದ್ದಾರೆ. ಏನೆಲ್ಲ ಧಾರಣೆಗಳಲ್ಲಿ ಕಡಿಮೆ ಇದೆ, ಈಗ ವಿಶೇಷವಾಗಿ ಗಮನ ಕೊಟ್ಟು ಮಾಡಬೇಕು, ಅದರ ಕಡೆ ವಿಶೇಷ ಗಮನ ಕೊಡಬೇಕು. ಬಾಬ್ದಾದ ಮೊದಲೇ ಹೇಳಿದ್ದಾರೆ, ಈಗ ಧಾರಣೆಯಲ್ಲಿ ಮುಖ್ಯ ಧಾರಣೆಯ ಕಡೆ ಗಮನ ಕೊಡಿ. ಯಾವುದೇ ಮಾತಾಯಿತು ಅಂದರೆ ಚೆಕ್ ಮಾಡ್ಕೊಳ್ಳಿ, ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಡಲಿಕ್ಕಾಗ್ತಾ ಇದೆಯಾ? ಬಯಸ್ತೀನಿ ಫುಲ್ ಸ್ಟಾಪ್ ಇಡಲಿಕ್ಕೆ, ಆದರೆ ಆಗಿಬಿಡತ್ತೆ ಕ್ವಶನ್ ಮಾರ್ಕ್, ಆ ರೀತಿ ಇದೆಯಾ? ಫುಲ್ ಸ್ಟಾಪ್ ಇಲ್ಲ, ಅರ್ಧ ಫುಲ್ ಸ್ಟಾಪ್ ಬೀಳ್ತಾ ಇದೆಯಾ? ಮತ್ತು ಬಿಂದು ಇಡಲಿಕ್ಕಾಗ್ತಾ ಇದೆಯಾ? ಮುಂದೆ ಹೋಗ್ತಾ ಅಂತಹ ಪರಿಸ್ಥಿತಿಗಳು ಬರುತ್ತವೆ. ಸೆಕೆಂಡಿನಲ್ಲಿ ನೀವು ಆ ಪರಿಸ್ಥಿತಿಗಳಿಗೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಆ ಸಮಯದಲ್ಲಿ ಪ್ರಶ್ನೆ ಚಿಹ್ನೆ, ಆಶ್ಚರ್ಯ ಚಿಹ್ನೆಯನ್ನು ಸರಿ ಮಾಡಲಿಕ್ಕೆ ತೊಡಗಿದ್ದೀರಾ ಅಂದರೆ ಅಷ್ಟು ಸಮಯ ಸಿಗೋದಿಲ್ಲ. ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಡುವ ಅವಶ್ಯಕತೆ ಇರುತ್ತೆ. ಇದರ ಅಭ್ಯಾಸ ಬಹಳ ಸಮಯದ ಮೊದಲೇ ಬೇಕು, ಆಗಲೇ ಸಮಯಕ್ಕೆ ವಿಜಯಿಗಳಾಗಲು ಸಾಧ್ಯ. ಅಂದಾಗ ಅಲ್ಚಲ್ನ ಸಮಯದಲ್ಲಿ ಯಾವಾಗ ಸಂಸ್ಕಾರ ಸ್ವಭಾವದ ಪೇಪರ್ ಬರುತ್ತೆ, ಅದಕ್ಕಾಗಿ ಈಗಲಿಂದಲೇ ಅಂತಹ ಸಮಯಕ್ಕಾಗಿ ಅಭ್ಯಾಸ ಮಾಡಿರಿ. ಆಗ ಬಹಳ ಸಮಯದ ಅಭ್ಯಾಸ ಮುಂದೆ ಹೋಗ್ತಾ ನಿಮಗೆ ತುಂಬ ಸಹಯೋಗಿ ಆಗುವುದು. ಅಂದಾಗ ಬಾಬ್ದಾದ ಅಮೃತ ವೇಳೆ ಚಕ್ಕರ್ ಹಾಕಿದ್ರು, ಎಲ್ಲ ಕಡೆ ಸುತ್ತಾಡಿದ್ರು. ಪ್ರತಿಯೊಬ್ಬರ ಪುರುಷಾರ್ಥವನ್ನು ಬಾಬಾ ಚೆಕ್ ಮಾಡಿದ್ರು. ಏನು 4 ಸಬ್ಜೆಕ್ಟ್ಗಳಲ್ಲಿ ಪುರುಷಾರ್ಥ ತೀವ್ರ ಇದೆಯಾ, ಸಾಧಾರಣವಾಗಿದೆಯಾ? ಏನು ನೋಡಿದ್ರು ಬಾಬಾ? ಸಮಯದ ತೀವ್ರತೆಯ ಪ್ರಮಾಣ ಈಗ ಪುರುಷಾರ್ಥದಲ್ಲಿ ಸದಾ ತೀವ್ರ ಪುರುಷಾರ್ಥದ ಅವಶ್ಯಕತೆ ಇದೆ. ಅಂದಾಗ ಬಾಬ್ದಾದ ಇಶಾರೆ ಕೊಡುತ್ತಿದ್ದಾರೆ. ಸಮಯ ತೀವ್ರಗತಿಯಿಂದ ಸಮೀಪ ಬರ್ತಾ ಇದೆ, ತೀವ್ರತೆಯಿಂದ
ಸಮೀಪತೆಗೂ ಸಮೀಪ ಬರ್ತಾ ಇದೆ. ಆ ಲೆಕ್ಕಾಚಾರದಿಂದ ಈಗ ವಿಶೇಷವಾಗಿ ಸ್ವಭಾವ ಮತ್ತು ಸಂಸ್ಕಾರಗಳ ಪರಿವರ್ತನೆಯಲ್ಲಿ ತೀವ್ರ ಗತಿ ಬೇಕು. ಈಗ ಬಾಬ್ದಾದರವರು ಎಲ್ಲ ಮಕ್ಕಳನ್ನು ಸಮಾನ ಮಾಡಿಕೊಳ್ಳಲು ಬಯಸುತ್ತಾರೆ. ನಿಮ್ಮ ಲಕ್ಷ್ಯವೂ ಸಹ ಇದೆ, ಬಾಬಾ ಸಮಾನ ಆಗಲೇಬೇಕು ಎಂಬುದು. ಇದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡಿ, ಟ್ಯಾಲಿ ಮಾಡಿ. ಏನು ಕರ್ಮ ಮಾಡ್ತೀರಾ, ಮೊದಲು ಬಾಬಾ ಈ ರೀತಿ ಮಾಡಿದ್ರಾ, ಟ್ಯಾಲಿ ಮಾಡಿ ಜೋಡಿಸಿ ಮ್ಯಾಚ್ ಮಾಡಿ ನೋಡಿ. ಬ್ರಹ್ಮ ಬಾಬರವರ ಕರ್ಮ, ಬ್ರಹ್ಮ ಬಾಬರವರ ಮಾತು, ಸಂಕಲ್ಪ ಈ ರೀತಿ ಇತ್ತು. ಹೇಳಲಾಗತ್ತೆ ಮೊದಲು ಯೋಚಿಸಿ ನಂತರ ಮಾಡಿ ಎಂದು. ಮಾತನಾಡುವ ಮೊದಲು ತೂಕ ಹಾಕಿ ಆಮೇಲೆ ಮಾತಾಡಿ, ಅಂದರೆ ಯೋಚನೆ ಮಾಡಿ ಆಮೇಲೆ ಮಾತಾಡಿ ಅಂದಾಗ ಕೇಳಿದ್ರಲ್ವ ಬಾಪ್ದಾದ ಈಗ ಏನು ಬಯಸ್ತಾರೆ, ತಾವು ಸಹ ಬಯಸ್ತೀರಾ ಅಲ್ವಾ? ಯಾವಾಗ ಆತ್ಮಿಕ ಸಂಭಾಷಣೆ ಮಾಡ್ತೀರಾ ಅಲ್ವಾ, ಆಗ ಬಾಪ್ದಾದ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಕೇಳುತ್ತಾರೆ. ಉಮಂಗದ ಮಾತುಗಳು ಸಹ ಬಹಳ ಚೆನ್ನಾಗಿ ಮಾತನಾಡುತ್ತೀರಾ. ಮತ್ತು ಇದನ್ನು ಮಾಡಿ ತೋರಿಸ್ತೀವಿ, ಇದನ್ನು ಮಾಡೇ ಮಾಡ್ತೀವಿ, ಇದಾಗಲೇಬೇಕು ಎಂದು ಸಂಕಲ್ಪ ಬಹಳ ಉಮಂಗದ್ದು ಇರತ್ತೆ. ಆದರೆ ಕರ್ಮದಲ್ಲಿ ಬರುವಷ್ಟರಲ್ಲಿ ಸ್ವಲ್ಪ ಬದಲಾಗತ್ತೆ, ಬೇರೆದೇ ಆಗತ್ತೆ. ಬಾಕಿ ಬಾಪ್ದಾದ ಭಿನ್ನ ಭಿನ್ನ ಪ್ರಕಾರದ ಸೇವೆಯ ಪ್ಲ್ಯಾನ್ಸ್ ಏನು ತಾವು ಮಾಡುತ್ತಿದ್ದೀರಾ ಅದೆಲ್ಲವನ್ನು ಇಷ್ಟಪಡುತ್ತಾರೆ. ಎಲ್ಲೆಲ್ಲ ಪ್ರೋಗ್ರಾಮ್ಸು ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಈಗ ಎಷ್ಟೆಷ್ಟು ವಾಚಾ ಮೂಲಕ ಅಥವಾ ಭಿನ್ನ ಭಿನ್ನ ಸಾಧನಗಳ ಮೂಲಕ ಮಾಡುತ್ತಿದ್ದೀರಾ, ಸಫಲತೆಯೂ ಸಿಗುತ್ತಿದೆ. ಬಾಪ್ದಾದ ಖುಷಿಯಾಗಿದ್ದಾರೆ. ಕೇವಲ ಈಗ ಮನಸ್ಸಿನ ಮೂಲಕ ಅನೇಕ ಆತ್ಮರಿಗೆ ಸುಖದ ಕಿರಣಗಳು, ಶಾಂತಿಯ ಕಿರಣಗಳು, ಖುಷಿಯ ಕಿರಣಗಳು, ಪ್ರೇಮದ ಕಿರಣಗಳನ್ನು ಹರಡಿಸಬೇಕು. ಈ ಸೇವೆಯನ್ನು ಜೊತೆ ಜೊತೆಯಲ್ಲಿ ಮಾಡಿ. ನಿಮ್ಮದೇ ಆದ ಸಂಸ್ಕಾರ ಪರಿವರ್ತನೆ ಅಥವಾ ಅನ್ಯರ ಸಂಸ್ಕಾರಗಳಿಗೆ ಸಹಯೋಗ ಕೊಡುವುದು, ಇದರಲ್ಲಿ ಟೈಮು ಬಹಳಷ್ಟು ಜನರದ್ದು ಜಾಸ್ತಿ ವೇಸ್ಟ್ ಆಗ್ತಾ ಇದೆ. ತಮ್ಮದೇ ಸಂಸ್ಕಾರ ಪರಿವರ್ತನೆ, ಬೇರೆಯವರ ಸಂಸ್ಕಾರಗಳಿಗೆ ಸಹಯೋಗ ಕೊಡುವಂಥದ್ದು, ಇದರಲ್ಲಿ ಟೈಮ್ ಹೋಗ್ತಾ ಇದೆ ಅಂದಾಗ ಮನಸ್ಸ ಸೇವೆಯ ಮೂಲಕ ಭಿನ್ನ ಭಿನ್ನ ಕಿರಣಗಳನ್ನು ಆತ್ಮರಿಗೆ ಕೊಡಬೇಕು. ಇದರ ಗಮನವಿರಲಿ. ಮುಂದೆ ಹೋಗುತ್ತಾ ಬಹಳ ಅವಶ್ಯಕತೆ ಬರುವುದು, ಅದರ ಮೇಲೆಯೂ ಗಮನ ಕೊಡುತ್ತಾ ಇರಿ. ಯಾವ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸೇವೆ ನಾನು ಮಾಡುತ್ತಿದ್ದೇನೆ ಎಂದು ಅವರು ಕೈ ಎತ್ತಿ. ಒಳ್ಳೆಯದು, ಮಾಡುತ್ತಿದ್ದೀರಾ, ಅದಕ್ಕಾಗಿ ಶುಭಾಶಯಗಳು. ಯಾರು ಮಾಡ್ತಾ ಇಲ್ಲ ಅವರು ಸಹ ಮಾಡಬೇಕು. ಏಕೆಂದರೆ ಮುಂದೆ ಹೋಗುತ್ತಾ ಪರಿಸ್ಥಿತಿಗಳು ಆ ರೀತಿ ತಯಾರಾಗತ್ತೆ. ಕೇಳುವಂತಹವರು ಮತ್ತು ಹೇಳುವಂತಹವರು ಇಬ್ಬರ ಮೇಳ ಕಷ್ಟವಾಗಿಬಿಡತ್ತೆ, ಇಬ್ಬರು ಹೊಂದಾಣಿಕೆ ಕಷ್ಟವಾಗತ್ತೆ. ಅದಕ್ಕೆ ಎರಡೂ ಸೇವೆಯನ್ನು ಈಗಲಿಂದಲೇ ಎಷ್ಟು ಸಾಧ್ಯ ಅಷ್ಟು ಮಾಡಿ, ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಮನಸ್ಸು ಬ್ಯುಸಿಯಾಗಿದ್ದಾಗ ಮನ್ಮನಾಭವವಾಗಿರುವುದು ಸಹಜವಾಗುವುದು. ಮನಸ್ಸು ಬ್ಯುಸಿ ಇರುವುದರಿಂದ ಸಂಸ್ಕಾರ ಸ್ವಭಾವಗಳನ್ನು ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಹಯೋಗ ಆಗತ್ತೆ. ಇಂದು ಖಾಸಾಗಿ ಡಬಲ್ ವಿದೇಶಿಯರ ಮಿಲನದ ದಿನವಾಗಿದೆ. ಬಾಬ್ದಾದರವರಿಗೆ ಖುಷಿ ಇದೆ. ವಾಹ ಡಬಲ್ ಫಾರ್ನರ್ಸ್, ವಾಹ್ ಅಂತಾರೆ ಬಾಬಾ. ಬಾಬ್ದಾದರವರಿಗೆ ಖುಷಿ ಇದೆ. ವಿಶ್ವದ ಮೂಲೆ ಮೂಲೆಯಲ್ಲಿ ಯಾರೆಲ್ಲ ಬಾಬನ ಕಲ್ಪದ ಮೊದಲಿನ ಮಕ್ಕಳು ಅಗಲಿ ಹೋಗಿದ್ದಾರೆ ಅಂತಹವರು ವಿಶ್ವ ಸೇವೆಯಲ್ಲಿ ಡಬಲ್ ಫಾರ್ನರ್ಸು ನಿಮಿತ್ತರಾಗಿದ್ದೀರಾ, ಅವರೆಲ್ಲರನ್ನ ಕರ್ಕೊಂಡು ಬರೋದ್ರಲ್ಲಿ. ಮತ್ತು ಬಾಬ್ದಾದರವರು ಕೇಳಿದ್ದಾರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಏರಿಯಾಗಳಲ್ಲಿ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರವರೆಗೂ ತಲುಪುವಂತಹ ಸಂದೇಶ ಕೊಡುವಂತಹ ಪ್ಲ್ಯಾನ್ ಮಾಡ್ತಿರ್ತೀರ. ಅದಕ್ಕಾಗಿ ಶುಭಾಶಯಗಳು, ಶುಭಾಶಯಗಳು. ಇಲ್ಲ ಅಂದರೆ ಯಾವಾಗ ಸಮಾಪ್ತಿ ಆಗೋದಿರತ್ತೆ, ಪರಿಸ್ಥಿತಿಗಳು ಬದಲಾಗತ್ತೆ. ಆಗ ಬಲೆ ಭಾರತ ಇರ್ಬೋದು, ವಿದೇಶ ಇರ್ಬೋದು, ಬಹಳಷ್ಟು ಜನ ದೂರು ಮಾಡ್ತಾರೆ, ನಿಮಗೆ ದೂರು ಸಿಗತ್ತೆ. ನಮ್ಮ ತಂದೆ ಬಂದಿದ್ದಾರೆ ಆದರೆ ನೀವು ನಮಗೆ ಹೇಳಲಿಲ್ಲ ಎಂದು ಸಂದೇಶವಂತೂ ಕೊಡ್ತೀರಾ, ಬಹಳ ದೂರು ಮಾಡ್ತಾರೆ ನಿಮ್ಮ ಮೇಲೆ.
ಅದಕ್ಕೆ ಈಗಲೂ ಮಾಡ್ತಾ ಇದ್ದಾರೆ. ಜಾಸ್ತಿ ಯಾವ ಮೂಲೆಯೂ ಕೂಡ ಉಳ್ಕೋಬಾರ್ದು, ಅದರ ಪ್ರಯತ್ನ ಮಾಡಿ. ಬಾಕಿ ಬಾಪ್ದಾದ ಡಬಲ್ ಫಾರ್ನರ್ಸು ಅಥವಾ ದೇಶದ ಇಬ್ಬರೂ ಮಕ್ಕಳು ಯಾರೆಲ್ಲ 4 ಕಡೆ ತಮ್ಮ ಪುರುಷಾರ್ಥ ಮಾಡುತ್ತಾ ಇದ್ದಾರೆ ಅವರನ್ನು ನೋಡಿ ಬಾಬಾ ಖುಷಿಯಾಗಿದ್ದಾರೆ. ಬಹಳ ಬಹಳ ಖುಷಿ ಇದ್ದಾರೆ. ಯಾಕೆ ಖುಷಿ ಇದೆ? ಈಗ ದೇಶದಲ್ಲಿ ವಿದೇಶದಲ್ಲಿ ಈ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಬಾಬ್ದಾದರವರಿಗೆ ಇಷ್ಟ ಇದೆ ಯಾವುದಾದ್ರೂ ಸಾಧನದಿಂದ ಸಂದೇಶ ತಲುಪಿಸ್ಬೇಕು. ಈ ಸೈನ್ಸು ವಾಸ್ತವದಲ್ಲಿ ನಿಮಗೋಸ್ಕರ ಸಮಯಕ್ಕೆ ಬಹಳ ಸಹಯೋಗಿ ಇದೆ. ಸಾಧನಗಳು ದಿನ ಪ್ರತಿದಿನ ಹೊಸದು ತಯಾರಾಗ್ತಾ ಇರತ್ತೆ. ಅದನ್ನು ಕಾರ್ಯದಲ್ಲಿ ನಿರ್ವಿಘ್ನವಾಗಿ ತೊಡಗಿಸ್ತಾ ಹೋಗಿ. ತಾವೆಲ್ಲೇ ಮೀಟಿಂಗ್ ಮಾಡ್ತೀರಾ ಸರ್ವಿಸ್ ವೃದ್ಧಿ ಮಾಡಲು ಬಾಬ್ದಾದರವರು ಕೇಳ್ತಾರೆ, ಖುಷಿ ಪಡ್ತಾರೆ. ಮಕ್ಕಳ ಬುದ್ಧಿ ಈಗ ಆಲ್ರೌಂಡ್ ಆಗ್ತಾ ಇದೆ ಎಂದು ಸಾಧನಗಳನ್ನು ಸೇವೆಯಲ್ಲಿ ತೊಡಗಿಸ್ಲಿಕ್ಕೋಸ್ಕರ ಇದೆ. ಆದ್ದರಿಂದ ಏನೆಲ್ಲ ತಾವು ಪ್ಲ್ಯಾನ್ ಮಾಡ್ತೀರಾ ಅದನ್ನು ಬಾಪ್ದಾದ ಕೇಳ್ತಾರೆ, ಚಕ್ಕರ್ ಹಾಕ್ತಾರೆ ಅಲ್ವಾ. ತಾವೆಲ್ಲೇ ಮೀಟಿಂಗ್ ಮಾಡಿ, ಬಲೆ ದಿಲ್ಲಿಯಲ್ಲಿ ಮಾಡಿ, ದೇಶದಲ್ಲಿ ಯಾವುದೇ ನಗರದಲ್ಲಿ ಮಾಡಿ, ಬಲೆ ವಿದೇಶದಲ್ಲಿ ಎಲ್ಲೇ ಮಾಡಿ, ಬಾಬ್ದಾದ ಎಲ್ಲವನ್ನು ಕೇಳುತ್ತಿರುತ್ತಾರೆ. ಬಾಬ್ದಾದರವರ ಬಳಿಯೂ ಸಾಧನವಿದೆ. ಅದಕ್ಕಾಗಿ ಬಾಬ್ದಾದ ಫಾರಿನ್ನ ಒಂದೊಂದು ದೇಶದಿಂದ ಯಾರೆಲ್ಲ ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ಏನು ಕೊಡ್ತಾರೆ ಬಾಬಾ? ಬಹಳ ಬಹಳ ಪ್ರೀತಿ ಕೊಡುತ್ತಿದ್ದಾರೆ. ಕೇವಲ ಈಗ ಸ್ವಲ್ಪ ತೀವ್ರತೆ ತನ್ನಿ. ಪ್ಲ್ಯಾನನ್ನು ಪ್ರಾಕ್ಟಿಕಲಲ್ಲಿ ಹೊಸ ಮಾತುಗಳನ್ನು ತರ್ತಾ ಇರಿ. ನೋಡಿ, ನಿಮ್ಮ ಈ ಜ್ಞಾನ ಪ್ರಾರಂಭವಾದ ಸ್ವಲ್ಪ ವರ್ಷಗಳಿಗೆ ಮೊದಲು ಯಾವಾಗ ಪ್ರಾರಂಭ ಆಯಿತು ಆ ಸಮಯದಲ್ಲಿ ಹೇಗೆ ಇನ್ವೆನ್ಷನ್ ಶುರುವಾಯಿತು ಅಲ್ವಾ? ಸೈನ್ಸು ಕೂಡ ನಿಮ್ಮ ಸೇವೆಗೆ ಸಹಯೋಗಿಯಾಗಿದೆ. ಏನೆಲ್ಲ ಸೈನ್ಸಿನ ಸಾಧನಗಳು ತಯಾರಾಗ್ತಾ ಇದೆ ಅಲ್ವಾ? ಚೆನ್ನಾಗಿ ಲಾಭ ತಗೊಳ್ಳಿ. ನಿಮಗೋಸ್ಕರ ಈ ಸಾಧನಗಳೆಲ್ಲ ಇವೆ, ಯೂಸ್ ಮಾಡಿ. ದಿನ ಪ್ರತಿದಿನ ನೋಡಿ ಎಷ್ಟು ಹೊಸ ಮಾತುಗಳು ಈಗೀಗ ತಯಾರಾಗ್ತಾ ಇದೆ. ಈ ಡ್ರಾಮಾವು ಕೂಡ ನಿಮಗೆ ಸಹಯೋಗ ಕೊಡ್ತಾ ಇದೆ. ಸಾಧನಗಳು ನಿಮಗೆ ಸಹಯೋಗ ಕೊಡ್ತಾ ಇವೆ. ಒಳ್ಳೆಯದು. ಈಗ ಸದಾ ಖುಷಿಯಾಗಿರ್ತೀರಾ ಅಲ್ವಾ? ಸದಾ ಖುಷಿಯಾಗಿದ್ದೀರಾ? ಯಾರು ಸದಾ ಖುಷಿಯಾಗಿರ್ತೀರಾ ಅವ್ರ ಕೈ ಎತ್ತಿ. ಸದಾ ಖುಷಿ. ಯಾವುದೇ ಮಾತು ಬಂತು ಅಂದರೂ ಖುಷಿ. ಮಾತುಗಳು ಬರುತ್ತೆ ಅಲ್ವಾ? ಆದರೂ ಕೂಡ ಖುಷಿಯಾಗಿರ್ತೀರಾ? ಇರ್ತೀರಾ? ದೊಡ್ಡ ಕೈ ಎತ್ತಿ. ವೆಲ್ಕಮ್ ಮಾಡ್ತೀರಾ ಅಲ್ವಾ? ಪರಿಸ್ಥಿತಿಗಳಿಗೆ ಮಾತುಗಳಿಗೆ ಗಾಬರಿ ಆಗಲ್ಲ ಅಲ್ವಾ? ವೆಲ್ಕಮ್ ಮಾಡ್ತೀರಾ. ಅನುಭವಿ ಮಾಡುತ್ತೆ ಪರಿಸ್ಥಿತಿಗಳು. ಈ ವಿಘ್ನಗಳು ಅನುಭವದ ಅಥಾರಿಟಿಯನ್ನು ಹೆಚ್ಚಿಸುತ್ತೆ. ಮಾಯೆ ಬಂತು ಅಂತ ಹೇಳಬೇಡಿ. ಇದು ಪೇಪರು. ಮಾಯೆ ಅಂತ ಹೇಳ್ತಾ ಮಾಯೆಯನ್ನು ಮುಂದುವರಿಸ್ಬಿಡ್ತೀರಾ. ಪೇಪರ್ ಆಗಿದೆ. ಮಾಯೆಯನ್ನಂತೂ ತಾವು ತಿಳಿದುಕೊಂಡಿದ್ದೀರಾ. ಎಷ್ಟು ವರ್ಷಗಳಿಂದ ತಿಳಿದುಕೊಂಡಿದ್ದೀರಾ ಮಾಯೆ ಏನಾಗಿದೆ? ಅದಕ್ಕೋಸ್ಕರ ಮಾಯೆಗೆ ಗಾಬರಿ ಆಗಬೇಡಿ. ಪೇಪರ್ ಅಂತ ತಿಳ್ಕೊಂಡು ಖುಷಿಯಿಂದ ಪೇಪರ್ ಪಾರ್ ಮಾಡಿ ಅನುಭವದ ತರಗತಿಯಲ್ಲಿ ಮುಂದುವರಿತಾ ಹೋಗಿ. ಈ ಕ್ಲಾಸ್ ಮುಂದುವರಿಯೋದಾಗಿದೆ. ಪರಿಸ್ಥಿತಿ ಎಷ್ಟು ಬರುತ್ತೆ ಅಷ್ಟು ಮುಂದುವರಿತೀವಿ. ತಬ್ಬಿಬ್ಬಾಗಬೇಡಿ. ಏನು ಮಾಡೋದು, ಹೇಗೆ ಮಾಡೋದು, ಹೇಗೆ ಮಾಡೋದು? ಬ್ರಾಹ್ಮಣರು ಇದೆಲ್ಲ ಯೋಚನೆ ಮಾಡಬಾರ್ದು. ನಿಮ್ಮ ಕೆಲಸ ಇದಲ್ಲ. ತ್ರಿಕಾಲದರ್ಶಿಯಾಗಿದ್ದೀರಾ. ಯಾಕೆ, ಏನು, ಹೇಗೆ ಇದು ಬರಲೇಬಾರ್ದು. ಪೇಪರ್ ಬಂತ ಅನುಭವದ ಕ್ಲಾಸಲ್ಲಿ ಮುಂದುವರಿರಿ. ಖುಷಿಯ ಪಡಿ. ಈಗಂತೂ ಅನುಭವಿಗಳಾಗ್ಬಿಟ್ಟಿದ್ದೀರಾ. ಮತ್ತಷ್ಟು ಆಗ್ತಾ ಇರ್ತೀರಾ. ಒಳ್ಳೆಯದು. ಏನೆಲ್ಲ ಪತ್ರಗಳು, ಫೋನು, ನೆನಪು, ಪ್ರೀತಿಯ ಸಂದೇಶ ಬಾಬ್ದಾದರವರ ಪ್ರತಿ ಬಂದಿದೆ. ಆ ಎಲ್ಲ ಮಕ್ಕಳಿಗೆ ಯಾರೆಲ್ಲ ಕಳಿಸಿದ್ದೀರಾ, ಬಾಬನಿಗೆ ಸಂದೇಶ ಮಾಡಿಕೊಟ್ಟಿದ್ದೀರಾ, ಪತ್ರ ಕಳಿಸಿದ್ದೀರಾ, ನೆನಪು ಪ್ರೀತಿಯನ್ನು ಕಳಿಸಿದ್ದೀರಾ, ಎಲ್ಲ ಮಕ್ಕಳಿಗೆ ಬಾಬ್ದಾದ ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ನೆನಪು ಪ್ರೀತಿ ಅಥವಾ ಸೇವೆಯ ಸಮಾಚಾರ ಅಥವಾ ಮನಸ್ಸಿನ ಪುರುಷಾರ್ಥದ ಸಮಾಚಾರ ಕೊಟ್ಟಿದ್ದೀರಾ. ಆ ಎಲ್ಲರಿಗೂ ಬಾಬ್ದಾದ ಮನಸ್ಸಿನ ಮೂಲಕ ಇಮರ್ಜ್ ಮಾಡಿಕೊಂಡು ಸುಖ, ಶಾಂತಿ, ಖುಷಿಯ ಕಿರಣಗಳನ್ನು ಕೊಡುತ್ತಿದ್ದಾರೆ. ಬಲೆ ಯಾರೇ ಇಲ್ಲಿ ಕಳಿಸ್ದೇ ಇರಬಹುದು, ಆದರೆ ಮನಸ್ಸಿನಲ್ಲಿಯೂ ಸಹ ಸಂಕಲ್ಪ ಮಾಡಿದ್ದೀರಾ. ಆ ಸಂಕಲ್ಪವೂ ಸಹ ಬಾಬನ ಬಳಿ ತಲುಪಿದೆ. 4 ಕಡೆಯ ಸಾಹಸವಂತ ಮಕ್ಕಳು. ಸಾಹಸ ನೀವು ಮಕ್ಕಳದಾದರೆ ಸಹಯೋಗ ಬಾಬರವರದು. ಮಧುರ ಮಕ್ಕಳಿಗೆ ಬಾಬ್ದಾದ ನೆನಪು ಪ್ರೀತಿಗಳನ್ನು ಕೊಡುತ್ತಿದ್ದಾರೆ.
ಈ ವರ್ಷ ಒಂದಲ್ಲ ಒಂದು ನಿಮ್ಮ ಪ್ರತಿ ಅಥವಾ ಸೇವಾ ಕೇಂದ್ರದ ಪ್ರತಿ, ವಿಶ್ವದ ಆತ್ಮರ ಪ್ರತಿ ಏನಾದರೂ ಅಂತಹ ಪ್ಲ್ಯಾನ್ ಮಾಡಬೇಕು. ಸೇವೆಯ ಬಲ ಮತ್ತು ಫಲ ಎಲ್ಲ ಆತ್ಮರಿಗೆ ಪ್ರಾಪ್ತವಾಗಬೇಕು. 4 ಕಡೆಯ ಮಕ್ಕಳಿಗೆ ಬಾಪ್ದಾದರವರ ವಿಶೇಷ ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧ ಮಾಡುವಂತಹ ಸಿಂಪಲ್ ಮತ್ತು ಸ್ಯಾಂಪಲ್ ಆಗಿರಿ. ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧ ಮಾಡಿಕೊಳ್ಳುವಂತಹ ಸಿಂಪಲ್ ಮತ್ತು ಸ್ಯಾಂಪಲ್ ಆಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಯಾವುದೋ ಸಿಂಪಲ್ ವಸ್ತು ಒಂದು ವೇಳೆ ಸ್ವಚ್ಛವಾಗಿತ್ತು ಅಂದರೆ ತನ್ನ ಕಡೆ ಅವಶ್ಯವಾಗಿ ಆಕರ್ಷಣೆ ಮಾಡುತ್ತೆ. ಹಾಗೆ ಮನಸ್ಸಿನ ಸಂಕಲ್ಪಗಳಲ್ಲಿ, ಸಂಬಂಧದಲ್ಲಿ, ವ್ಯವಹಾರದಲ್ಲಿ ಇರೋದು ತೊಡೋದರಲ್ಲಿ ಯಾರು ಸಿಂಪಲ್ ಆಗಿರ್ತಾರೆ, ಸ್ವಚ್ಛವಾಗಿರ್ತಾರೆ, ಅವರು ಸ್ಯಾಂಪಲ್ ಆಗಿ ಸರ್ವರನ್ನು ತಮ್ಮ ಕಡೆ ಸ್ವತಃವಾಗಿ ಆಕರ್ಷಿತ ಮಾಡುತ್ತಾರೆ. ಸಿಂಪಲ್ ಅಂದರೆ ಅರ್ಥ ಸಾಧಾರಣ. ಸಾಧಾರಣತೆಯಿಂದಲೇ ಮಹಾನತೆ ಪ್ರಸಿದ್ಧವಾಗುವುದು. ಯಾರು ಸಾಧಾರಣ ಅಂದರೆ ಅರ್ಥ ಸಿಂಪಲ್ ಆಗಿರುವುದಿಲ್ಲ, ಅವರು ಪ್ರಾಬ್ಲಮ್ ರೂಪ, ಸಮಸ್ಯೆ ರೂಪವಾಗುತ್ತಾರೆ. ಸ್ಲೋಗನ್: ಹೃದಯದಿಂದ ಹೇಳಿ ನನ್ನ ಬಾಬಾ ಎಂದು. ಆಗ ಮಾಯೆಯ ಮೂರ್ಛಿತತನದಿಂದ ಕಣ್ಣು ಮುಚ್ಚಿಕೊಂಡಿರುವಂತಹದ್ದು, ಮಾಯೆಯ ಬೇವೋಶಿಯಿಂದ ಮುಚ್ಚಿರುವಂತಹ ಕಣ್ಣುಗಳು ತೆರೆಯುತ್ತವೆ. ಹೃದಯದಿಂದ ಹೇಳಿ ನನ್ನ ಬಾಬಾ ಎಂದು. ಮಾಯೆಯ ಮೂರ್ಛೆಯಿಂದ ಮುಚ್ಚಿಕೊಂಡಿರುವಂತಹ ಕಣ್ಣುಗಳು ತೆರೆಯಲ್ಪಡುತ್ತೆ. ಅವ್ಯಕ್ತ ಇಶಾರೆ: ಸದಾ ಹರ್ಷಿತವಾಗಿರಲು ತಮ್ಮ ನೇಚರನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿರಿ. ಈಗೀಗ ಶಬ್ದದಿಂದ ಭಿನ್ನ. ಎಷ್ಟು ಈ ಅಭ್ಯಾಸ ಸರಳ ಸಹಜವಾಗತ್ತೆ, ಅಷ್ಟು ಸಂಪೂರ್ಣತೆ ಸಮೀಪ ಕಂಡುಬರುತ್ತದೆ. ಸಂಪೂರ್ಣ ಸ್ಥಿತಿಯ ಗುರುತಾಗಿದೆ ಅದರ ಪುರುಷಾರ್ಥ ಸರಳವಾಗಿರುವುದು. ನೆನಪಿನ ಯಾತ್ರೆ, ಸರ್ವೀಸು ಎರಡೂ ಸಹಜ ಪುರುಷಾರ್ಥದಲ್ಲಿ ಬರುತ್ತೆ. ಯಾವಾಗ ಎರಡರಲ್ಲಿ ಸರಳ ಸಹಜ ಅನುಭವ ಮಾಡ್ತೀರಾ ಆಗ ತಿಳಿದುಕೊಳ್ಳಿ ಸಂಪೂರ್ಣತೆಯ ಅವಸ್ಥೆ ಪ್ರಾಪ್ತವಾಗಲಿದೆ ಎಂದು. ಓಂ ಶಾಂತಿ.